ಅಧ್ಯಾಯ 14 ಶಿವಕಲ್ಪ ಮತ್ತು ಅಘೋರ ಅವತಾರ. ಮಹರ್ಷಿಯ ಧ್ವನಿ ಇದ್ದಕ್ಕಿದ್ದಂತೆ ಭಾರ ಮತ್ತು ಗಂಭೀರವಾಯಿತು. ಗಾಳಿಯಲ್ಲಿ ವಿಚಿತ್ರವಾದ ನಡುಕ ಓಡಿತು. ಅವನು ಹೇಳಿದನು, ಋಷಿಗಳೇ, ಎಚ್ಚರದಿಂದಿರಿ. ಚರ್ಚಿಸಲಿರುವ ರೂಪವು ಕಾಲದ ಸಮಯ. ಇದು 22ನೇ ಕಲ್ಪದ ಕಥೆ. ಇದನ್ನು ಕೃಷ್ಣ ಅಥವಾ ಶಿವಕಲ್ಪ ಎಂದು ಕರೆಯಲಾಗುತ್ತದೆ. ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಆಯಾಸಗೊಂಡಿದ್ದನು. ಅವನು ಸಾವನ್ನು ಸಹ ಜಯಿಸಬಲ್ಲ ಮಗನಿಗಾಗಿ ಹಾತೊರೆಯುತ್ತಿದ್ದನು. ಅವನು ಧ್ಯಾನ ಮಾಡಿದಾಗ ಅವನ ಸುತ್ತಲೂ ಆಳವಾದ ಕತ್ತಲೆ ಆವರಿಸಿತು. ಕತ್ತಲೆಯನ್ನು ಭೇದಿಸುತ್ತಾ ಒಂದು ದೈತ್ಯ ವ್ಯಕ್ತಿ ಕಾಣಿಸಿಕೊಂಡನು. ಮಹರ್ಷಿ ಅದನ್ನು ವಿವರಿಸಿದನು. ಅವನ ರೂಪ ಭಯಾನಕವಾಗಿತ್ತು. ಅವನ ಮೈಬಣ್ಣವು ಕಲ್ಲಿದ್ದಲಿನಷ್ಟು ಕಪ್ಪಾಗಿತ್ತು. ಅವನು ದಹನಭೂಮಿಯ ಬೂದಿಯನ್ನು ಧರಿಸಿದ್ದನು, ತಲೆಬುರುಡಿಯ ಮಾಲೆಯನ್ನು ಧರಿಸಿದ್ದನು ಮತ್ತು ಬೆತ್ತಲೆ ನಿಲುವಂಗಿಯನ್ನು ಧರಿಸಿದ್ದನು. ಅವನ ಕಣ್ಣುಗಳು ಉರಿಯುತ್ತಿದ್ದವು. ಇದು ಶಿವನ ಅಘೋರ ಅವತಾರವಾಗಿತ್ತು. ಋಷಿಗಳು ಭಯಭೀತರಾದರು. ಅವರು ಕೇಳಿದರು, ಪ್ರಭು, ಈ ರೂಪ ರಾಕ್ಷಸವಲ್ಲವೇ? ಮಹರ್ಷಿ ನಕ್ಕರು ಮತ್ತು ಉತ್ತರಿಸಿದರು, ಇದು ಕೇವಲ ಮಾಯೆ. ಇದು ಅವನ ಎಂದರೆ ಭಯಾನಕವಲ್ಲದ ವಿಷಯ. ಈ ರೂಪ ಪಾಪಿಗಳಿಗೆ ಯಮರಾಜನಂತೆ, ಆದರೆ ಭಕ್ತರಿಗೆ ತಾಯಿಯ ಮಡಿಲನಷ್ಟು ತಂಪಾಗಿದೆ. ಅದು ಎಲ್ಲವನ್ನೂ ಹೀರಿಕೊಳ್ಳುವುದರಿಂದ ಅದು ಕಪ್ಪು. ರಾತ್ರಿ ಎಲ್ಲರನ್ನೂ ನಿದ್ರೆಗಡಿಸುವಂತೆಯೇ ಅಘೋರ ರೂಪವು ಎಲ್ಲ ದುಃಖಗಳನ್ನು ನುಂಗುತ್ತದೆ. ಭಗವಾನ್ ಬಂದ ತಕ್ಷಣ ಅವನ ಕಪ್ಪು ಚರ್ಮದ 4 ಶಿಷ್ಯರು ಕಾಣಿಸಿಕೊಂಡರು. ಕೃಷ್ಣ, ಕೃಷ್ಣಶಿಖ, ಕೃಷ್ಣಸ್ಯ ಮತ್ತು ಕೃಷ್ಣ ರೂಪಧಾರಿ. ಅವರು ಬ್ರಹ್ಮನಿಗೆ ಅವನ ಅಸ್ತ್ರ ಎಂದು ಕರೆಯಲ್ಪಡುವ ರಹಸ್ಯ ಜ್ಞಾನವನ್ನು ನೀಡಿದರು. ಈ ಜ್ಞಾನವು ಅಶುದ್ಧತೆ ಮತ್ತು ಶುದ್ಧತೆಯು ಕೇವಲ ಮನಸ್ಸಿನ ಭ್ರಮೆಗಳು ಎಂದು ಬಹಿರಂಗಪಡಿಸುತ್ತದೆ. ಶಿವನಿಗೆ ಎಲ್ಲವೂ ಪವಿತ್ರ. ಬೂದಿಯೂ ಸಹ ದೇವಾಲಯದ ಶ್ರೀಗಂಧದಷ್ಟೇ ಪವಿತ್ರವಾಗಿದೆ. ಪಾಠ: ದೇವರ ಭಯಾನಕ ರೂಪಗಳಿಗೆ ಹೆದರಬೇಡಿ. ಕೆಲವೊಮ್ಮೆ ಕಹಿಯಾದ ಔಷಧವು ಅತ್ಯಂತ ಗಂಭೀರವಾದ ಅನಾರೋಗ್ಯವನ್ನು ಗುಣಪಡಿಸುತ್ತದೆ. ನಿಗೂಢ ಕುತೂಹಲ: ಅಘೋರ ರೂಪವು ಬಹಿರಂಗಪಡಿಸಲಾಗಿದೆ, ಆದರೆ ಅದರ ಶಕ್ತಿಗಳೇನು? ಅದು ಅತ್ಯಂತ ಗಂಭೀರ ಪಾಪಗಳನ್ನು ಸಹ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿ ಮಾಡುವುದು ಹೇಗೆ? ಮತ್ತು ಸಾವು ಕೂಡ ತನ್ನ ಹಾದಿಯನ್ನು ಬದಲಾಯಿಸಬಲ್ಲ ಅಘೋರ ಮಂತ್ರದ ಶಕ್ತಿಯೇನು? ಮುಂದಿನ ಅಧ್ಯಾಯದಲ್ಲಿ ಈ ಮಹಾನ್ ಶಕ್ತಿಯ ವಿವರಣೆಯನ್ನು ಕೇಳಿ. ಅಧ್ಯಾಯ 15: ಅಘೋರೇಶ್ವರನ ರಹಸ್ಯ ಮತ್ತು ಪಾಪಗಳ ವಿನಾಶ. ಮಹರ್ಷಿ ಇನ್ನೊಂದು ರೂಪದ ವಿವರಣೆಯನ್ನು ಆಳಗೊಳಿಸುತ್ತಾ ಹೇಳಿದರು, ಓ ಋಷಿಗಳೇ, ಶಿವನ ಈ ಇನ್ನೊಂದು ರೂಪವು ಪ್ರಾಯಶ್ಚಿತ್ತದ ದೇವರು. ಈ ರೂಪವನ್ನು ಧ್ಯಾನಿಸುವುದರಿಂದ ನಾಶವಾಗದ ಪಾಪವಿಲ್ಲ ಎಂದು ಅವರು ವಿವರಿಸಿದರು. ಅಘೋರಿ ಎಂದರೆ ಸಂಪೂರ್ಣ ಕತ್ತಲೆಯ ಪ್ರಭು ಎಂದರ್ಥ. ಒಬ್ಬ ವ್ಯಕ್ತಿಯು ಪಾಪದ ಕೆಸರಿನಲ್ಲಿ ಆಳವಾಗಿ ಸಿಲುಕಿಕೊಂಡಾಗ, ಅವನಿಗೆ ಯಾವುದೇ ದಾರಿ ಕಾಣದಿದ್ದಾಗ ಈ ಮಂತ್ರ ಮಾತ್ರ ಅವನನ್ನು ಉಳಿಸಬಲ್ಲದು. ಈ ರೂಪವು ಬೆಂಕಿಯಂತಿದೆ. ನೀವು ಮರ ಅಥವಾ ಕಸವನ್ನು ಬೆಂಕಿಗೆ ಎಸೆದಂತೆಯೇ ಅದು ಎಲ್ಲವನ್ನೂ ಶುದ್ಧ ಬೂದಿಯಾಗಿ ಸುಡುತ್ತದೆ. ಅದೇ ರೀತಿ ಶಿವನು ತನ್ನ ಭಕ್ತನ ಎಲ್ಲ ದುಷ್ಟಕಾರ್ಯಗಳನ್ನು ಸುಟ್ಟು ಹಾಕುತ್ತಾನೆ. ಸೂತ್ಜಿ ಒಂದು ವಿಶೇಷ ವಿಷಯವನ್ನು ವಿವರಿಸಿದರು. ಅಘೋರ ರೂಪವನ್ನು ಪೂಜಿಸುವವರು ತಾರತಮ್ಯವನ್ನು ಮೀರುತ್ತಾರೆ. ಅವರಿಗೆ ಚಿನ್ನ ಮತ್ತು ಕಲ್ಲು ಸಮಾನವಾಗುತ್ತವೆ. ಅವರು ಹೊಗಳಿಕೆ ಮತ್ತು ಟೀಕೆಯಲ್ಲಿ ಸಮಾನರಾಗಿರುತ್ತಾರೆ. ಇದು ಶಿವತ್ವದ ನಿಜವಾದ ಗುರುತು. ಬ್ರಹ್ಮನು ಅಘೋರನನ್ನು ಸ್ತುತಿಸಿದಾಗ ಅವನ ಸೃಷ್ಟಿಯಲ್ಲಿ ಸಾವು ಇರುತ್ತದೆ ಎಂದು ಬ್ರಹ್ಮನನ್ನು ಆಶೀರ್ವದಿಸಿದನು. ಆದರೆ ನನ್ನನ್ನು ನೆನಪಿಸಿಕೊಳ್ಳುವವನು ಸಾವನ್ನು ಮೀರುತ್ತಾನೆ. ಸೌಂದರ್ಯವು ಬಾಹ್ಯ ಹೊಳಪಿನಲ್ಲಿ ಮಾತ್ರವಲ್ಲದೆ ಆತ್ಮದ ಆಳದಲ್ಲಿಯೂ ಇದೆ ಎಂದು ಅವನ ರೂಪ ಕಲಿಸಿತು. ಮಹರ್ಷಿ ಹೇಳಿದರು, ಓ ಋಷಿಗಳೇ, ಕಲಿಯುಗದಲ್ಲಿ ಪಾಪ ಹೆಚ್ಚಾದಾಗ ಈ ಕತ್ತಲಾದ ರೂಪವು ಭಕ್ತರಿಗೆ ದೊಡ್ಡ ಬೆಂಬಲವಾಗುತ್ತದೆ. ಆದ್ದರಿಂದ ಭಯಪಡಬೇಡಿ, ಆ ನೀಲಕಂಠನಲ್ಲಿ ನಂಬಿಕೆ ಇರಿಸಿ. ನನ್ನ ಪ್ರೀತಿಯ ಶಿವಭಕ್ತರೇ, ನೀವು ಸಹ ನಿಮ್ಮ ಹೃದಯದಲ್ಲಿರುವ ಪಾಪಗಳು ಮತ್ತು ಭಯಗಳನ್ನು ಸುಟ್ಟು ಹಾಕಲು ಬಯಸಿದರೆ ಈಗಲೇ ಕಾಮೆಂಟ್ಸ್ಗಳಲ್ಲಿ ಪೂರ್ಣ ಭಾವದಿಂದ ಬರೆಯಿರಿ. ಜೈ ಮಹಾಕಾಲ್. ಪಾಪ ಎಷ್ಟೇ ದೊಡ್ಡದಾದರೂ ದೇವರನ್ನು ಆಶ್ರಯಿಸಿದಾಗ ಅದು ಕಿಡಿಯಿಂದ ಹತ್ತಿಯ ಪರ್ವತದಂತೆ ಬೂದಿಯಾಗುತ್ತದೆ.
ನಿಗೂಢ ಕುತೂಹಲ. 5ನೇ ರೂಪವು ಅತ್ಯಂತ ಅದ್ಭುತವಾಗಿತ್ತು. ಅದು ಅದೃಶ್ಯವಾಗಿತ್ತು. ಅದು ಗಾಜಿನಂತೆ ಪಾರದರ್ಶಕವಾಗಿತ್ತು. ಬ್ರಹ್ಮ ಅದನ್ನು ನೋಡಲು ಸಾಧ್ಯವಾಗಲಿಲ್ಲ. ಆಗ ಸರಸ್ವತಿ ಅವನಿಗೆ ಒಂದು ರಹಸ್ಯ ಮಂತ್ರವನ್ನು ಕೊಟ್ಟಳು. ಎಲ್ಲವನ್ನೂ ನಿಯಂತ್ರಿಸುವ ಆ ಈಶಾನ ರೂಪ ಯಾರು ಇನ್ನೂ ಅದೃಶ್ಯವಾಗಿಯೇ ಉಳಿದಿದೆ. ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 16. ವಿಷುಪಕಲ್ಪ ಮತ್ತು ಈಶಾನ ಅವತಾರ. ಮಹರ್ಷಿಯ ಧ್ವನಿಯು ಈಗ ಅತ್ಯಂತ ಶಾಂತ ಮತ್ತು ಪವಿತ್ರವಾಯಿತು. ಅವನು ಯಾವುದೋ ಒಂದು ಉನ್ನತ ರಹಸ್ಯವನ್ನು ಸ್ಪರ್ಶಿಸುತ್ತಿರುವಂತೆ. ಅವರು ಹೇಳಿದರು, ಋಷಿಗಳೇ, ಈಗ ವಿಷುಪ ಎಂದು ಕರೆಯಲ್ಪಡುವ 23ನೇ ಕಲ್ಪದ ಕಥೆಯನ್ನು ಕೇಳಿ. ಬ್ರಹ್ಮ ಈಗ ಸೃಷ್ಟಿಯ ಅತ್ಯಂತ ಸೂಕ್ಷ್ಮ ರಹಸ್ಯಗಳನ್ನು ಬಿಚ್ಚಿಡಲು ಬಯಸಿದನು. ಅವನು ಮತ್ತೆ ಧ್ಯಾನದಲ್ಲಿ ಕುಳಿತನು. ಈ ಬಾರಿ ಅವನು ಮೌನವಾಗಿ ಶಿವನನ್ನು ಆಹ್ವಾನಿಸಿದನು. ಇದ್ದಕ್ಕಿದ್ದಂತೆ ಅವನು ಅದೃಶ್ಯ ಆದರೆ ಸರ್ವವ್ಯಾಪಿಯಾದ ಶಕ್ತಿಯನ್ನು ಅನುಭವಿಸಿದನು. ಇದು ಶಿವನ ಈಶಾನ ಅವತಾರ ಎಂದು ಮಹರ್ಷಿ ವಿವರಿಸಿದನು. ಅವನ ಮೈಬಣ್ಣ ಸ್ಫಟಿಕ ಸ್ಪಷ್ಟ ಮತ್ತು ಪಾರದರ್ಶಕವಾಗಿತ್ತು. ಅವನು ಗಾಳಿಯಂತೆ ಅದೃಶ್ಯನಾಗಿದ್ದನು, ಆದರೆ ಅನುಭವಿಸುತ್ತಿದ್ದನು. ಈಶಾನ ರೂಪವು ಪ್ರಕೃತಿಯನ್ನು ಮೀರಿರುವುದರಿಂದ ಬ್ರಹ್ಮನು ತನ್ನ ಭೌತಿಕ ಕಣ್ಣುಗಳಿಂದ ಅವನನ್ನು ನೋಡಲು ಸಾಧ್ಯವಾಗಲಿಲ್ಲ. ಆಗ ಜ್ಞಾನದ ದೇವತೆ ಸರಸ್ವತಿ ದೇವಿಯು ಬ್ರಹ್ಮನಿಗೆ, ಓ ಸೃಷ್ಟಿಕರ್ತ, ಇವನು ಸ್ವತಃ ದೇವರು, ಇವನು ಈಶಾನ, ಬ್ರಹ್ಮಾಂಡದ ಪ್ರಭು, ಅವನು ಬುದ್ಧಿವಂತಿಕೆಯ ಪ್ರೇರಕ ಶಕ್ತಿ, ಅವನನ್ನು ನೋಡಲು ಜ್ಞಾನ ಬೇಕು, ಕಣ್ಣುಗಳಲ್ಲ ಎಂದು ಹೇಳಿದಳು. ಸರಸ್ವತಿಯ ಕೃಪೆಯಿಂದ ಬ್ರಹ್ಮನು ದೈವಿಕ ದೃಷ್ಟಿಯನ್ನು ಪಡೆದನು. ಭಗವಂತ ಈಶಾನನು ಸರ್ವವ್ಯಾಪಿ ಎಂದು ಅವನು ನೋಡಿದನು. ಅವನ ಜೊತೆಯಲ್ಲಿ 4 ದೈವಿಕ ಜೀವಿಗಳಿದ್ದರು: ಜಾತಿ, ಮುಂಡಿ, ಶಿಖಂಡಿ ಮತ್ತು ಅರ್ಧಮುಂಡಿ. 4 ಯೋಗದ ಅಂತಿಮ ಸ್ಥಿತಿಯನ್ನು ಪಡೆದಿದ್ದರು. ಈಶಾನ ಅವತಾರವು ಬ್ರಹ್ಮನಿಗೆ ಶಿವ ಕೇವಲ ದೇಹವಲ್ಲ ಎಂದು ಕಲಿಸಿತು. ಆ ಪ್ರಜ್ಞೆ ಅದು ನಾನು ಎಂದು ನಮ್ಮೊಳಗೆ ವಾಸಿಸುತ್ತದೆ. ಎಲ್ಲವನ್ನೂ ನಿಯಂತ್ರಿಸುವವನು, ಎಲ್ಲರ ಒಡೆಯ, ಅವನು ಈಶಾನ. ಈ ರೂಪವನ್ನು ಪೂಜಿಸುವವನು ಎಂದಿಗೂ ಅಜ್ಞಾನದ ಕತ್ತಲೆಯಲ್ಲಿ ಅಲೆದಾಡುವುದಿಲ್ಲ. ಪಾಠ: ಹೊರಗೆ ದೇವರನ್ನು ಹುಡುಕುವುದನ್ನು ನಿಲ್ಲಿಸಿ. ಅವನು ನಿಮ್ಮ ಪ್ರತಿಯೊಂದು ಉಸಿರು ಮತ್ತು ಆಲೋಚನೆಯಲ್ಲಿಯೂ ಇರುತ್ತಾನೆ, ಗಾಳಿಯಂತೆ ಅದೃಶ್ಯ. ನಿಗೂಢ ಕುತೂಹಲ. ನಾವು ಅವತಾರಗಳ ಬಗ್ಗೆ ಚರ್ಚಿಸಿದ್ದೇವೆ, ಆದರೆ ಈಗ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಘಟನೆ ಸಂಭವಿಸಲಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ತಮ್ಮಲ್ಲಿ ಹೋರಾಡಿದರು. ಯಾರು ದೊಡ್ಡವರು? ಈ ಹೋರಾಟ ಎಷ್ಟು ತೀವ್ರವಾಗಿತ್ತೆಂದರೆ ಅದೊಂದು ದುರಂತಕ್ಕೆ ಕಾರಣವಾಯಿತು. ಆ ಯುದ್ಧದ ಮಧ್ಯದಲ್ಲಿ ಅಗ್ನಿಸ್ತಂಭ ಹೇಗೆ ಹುಟ್ಟಿಕೊಂಡಿತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 17. ಬ್ರಹ್ಮ ಮತ್ತು ವಿಷ್ಣುವಿನ ಮಹಾಯುದ್ಧ. ಮಹರ್ಷಿ ಈಗ ಬಹಳ ರೋಮಾಂಚಕಾರಿ ಯುದ್ಧದ ಕಥೆಯನ್ನು ಹೇಳಲಿರುವಂತೆ ಮುಂದಕ್ಕೆ ಬಾಗಿದರು. ನೈಮಿಷಾರಣ್ಯದ ಮೇಲೆ ಮೌನ ಆವರಿಸಿತು. ಮಹರ್ಷಿ ಹೇಳಿದರು, ಓ ಋಷಿಗಳೇ, ಇದು ಇನ್ನೂ ಸೃಷ್ಟಿ ಪ್ರಾರಂಭವಾಗದ ಸಮಯ. ಸುತ್ತಲೂ ಪ್ರವಾಹದ ನೀರು ಮಾತ್ರ ಇತ್ತು. ಆ ವಿಶಾಲವಾದ ನೀರಿನ ವಿಸ್ತಾರದಲ್ಲಿ ಭಗವಾನ್ ವಿಷ್ಣು ಶೇಷನಾಗನ ಹಾಸಿಗೆಯ ಮೇಲೆ ಯೋಗ ನಿದ್ರೆಯಲ್ಲಿ ನಿದ್ರಿಸುತ್ತಿದ್ದನು. ಆಗಲೇ ಬ್ರಹ್ಮ ಬಂದ. ಬ್ರಹ್ಮನು ಒಬ್ಬ ವ್ಯಕ್ತಿ ಶಾಂತಿಯುತವಾಗಿ ನಿದ್ರಿಸುತ್ತಿರುವುದನ್ನು ನೋಡಿದನು. ಅವನು ತನ್ನ ಶ್ರೇಷ್ಠತೆಯ ಬಗ್ಗೆ ಹೆಮ್ಮೆಪಟ್ಟನು. ಅವನು ವಿಷ್ಣುವನ್ನು ಎಚ್ಚರಗೊಳಿಸಿ ಕಠಿಣ ಮಾತುಗಳಲ್ಲಿ ಕೇಳಿದನು, ನನ್ನ ಮುಂದೆ ನೀನು ಯಾರು ಹೀಗೆ ನಿದ್ರಿಸುತ್ತಿದ್ದೀಯಾ? ನಾನು ಈ ಬ್ರಹ್ಮಾಂಡದ ಅಜ್ಜ ಮತ್ತು ರಕ್ಷಕ ಎಂದು ನಿನಗೆ ತಿಳಿಯಲಿಲ್ಲವೇ? ಎದ್ದು ನನ್ನ ಗೌರವವನ್ನು ಸಲ್ಲಿಸು. ವಿಷ್ಣು ಕಣ್ಣು ತೆರೆದನು. ಅವನು ಮುಗುಳ್ನಗಿದ ಮತ್ತು ಶಾಂತವಾಗಿ, ಓ ಮಗ ಬ್ರಹ್ಮ, ನಿನಗೆ ಸ್ವಾಗತ. ನೀನು ನನ್ನ ನಾಭಿ ಕಮಲದಿಂದ ಹುಟ್ಟಿದ್ದೀಯಾ, ಹಾಗಾಗಿ ನೀನು ನನ್ನ ಮಗನಂತೆ ಎಂದನು. ಮಗ ಎಂಬ ಪದವನ್ನು ಕೇಳಿದ ಬ್ರಹ್ಮನ ಕೋಪವು 7ನೇ ಸ್ವರ್ಗಕ್ಕೆ ಏರಿತು. ಅವನು ಹೇಳಿದನು, ನಾನು ಸ್ವಯಂ ಜನ್ಮಿ,
ನಾನು ಬ್ರಹ್ಮಾಂಡದ ಸೃಷ್ಟಿಕರ್ತ. ನೀನು ನನ್ನನ್ನು ಮಗ ಎಂದು ಹೇಗೆ ಕರೆಯಬಲ್ಲೆ? ನಂತರ ಇಬ್ಬರ ನಡುವೆ ಬಿಸಿಯಾದ ವಾದ ನಡೆಯಿತು. ನಾನು ಶ್ರೇಷ್ಠ, ಇಲ್ಲ ನಾನು ಶ್ರೇಷ್ಠ. ಅಹಂಕಾರಗಳು ಘರ್ಷಿಸಿದವು. ಸ್ವಲ್ಪ ಸಮಯದೊಳಗೆ ಮಾತಿನ ಯುದ್ಧವು ಆಯುಧದ ಯುದ್ಧವಾಗಿ ಮಾರ್ಪಟ್ಟಿತು. ಇಬ್ಬರು ದೇವರುಗಳು ತಮ್ಮ ತಮ್ಮ ವಾಹನಗಳಾದ ಹಂಸ ಮತ್ತು ಹದ್ದನ್ನು ಹತ್ತಿ ಯುದ್ಧವನ್ನು ಪ್ರಾರಂಭಿಸಿದರು. ಮಹರ್ಷಿ ಆ ಯುದ್ಧವನ್ನು ಸಾಮಾನ್ಯವಲ್ಲ ಎಂದು ವಿವರಿಸಿದರು. ಬ್ರಹ್ಮ ಮತ್ತು ವಿಷ್ಣು ಹೋರಾಡಿದಾಗ ವಿಶ್ವವು ನಡುಗುತ್ತದೆ. ಅವರು ಪರಸ್ಪರ ಉಗ್ರ ಆಯುಧಗಳನ್ನು ಹಾರಿಸಲು ಪ್ರಾರಂಭಿಸಿದರು. ಪಾಶುಪತಾಸ್ತ್ರ ಮತ್ತು ಮಹೇಶ್ವರಾಸ್ತ್ರವನ್ನು ಬಿಡುಗಡೆ ಮಾಡಲಾಯಿತು. ಪ್ರಳಯ ಬರುತ್ತದೇನೋ ಎಂಬಂತೆ ತೋರಿತು. ದೇವರುಗಳು ಭಯದಿಂದ ಆಕಾಶದಲ್ಲಿ ಅಡಗಿಕೊಂಡರು. ಇವೆರಡನ್ನೂ ನಿಲ್ಲಿಸದಿದ್ದರೆ ವಿಶ್ವವು ಪ್ರಾರಂಭವಾಗುವ ಮೊದಲೇ ನಾಶವಾಗುತ್ತದೆ ಎಂದು ಭಯಪಟ್ಟರು. ಆದರೆ ಅವರನ್ನು ತಡೆಯುವ ಧೈರ್ಯ ಯಾರಿಗಿತ್ತು? ಪಾಠ: ಅಹಂಕಾರವು ಬುದ್ಧಿವಂತರನ್ನು ಕುರುಡಾಗಿಸುತ್ತದೆ. ನೀವು ಎಷ್ಟೇ ದೊಡ್ಡವರಾದರೂ ಅಹಂಕಾರವು ಅವನತಿಗೆ ಕಾರಣವಾಗುತ್ತದೆ. ಅವರ ಅತ್ಯಂತ ವಿನಾಶಕಾರಿ ಆಯುಧಗಳು ಘರ್ಷಣೆಗೆ ಸಿದ್ಧವಾಗುತ್ತಿದ್ದರೆ ಅವರ ಮಧ್ಯದಲ್ಲಿ ಏನೋ ಕಾಣಿಸಿತು. ಅದು ಅವರ ಎರಡನ್ನೂ ಬೆವರಿಸುವಂತೆ ಮಾಡಿತು. ತಲೆ ಅಥವಾ ಪಾದಗಳು ಕಾಣದ ಒಂದು ದೊಡ್ಡ ಅಗ್ನಿಸ್ತಂಭ ಎಲ್ಲ ಆಯುಧಗಳನ್ನು ನುಂಗಿತು. ಅದೇನಾಯಿತು? ಮುಂದಿನ ಅಧ್ಯಾಯದಲ್ಲಿ ಕಂಡುಹಿಡಿಯಿರಿ. 18. ಅಗ್ನಿಸ್ತಂಭದ ಗೋಚರತೆ. ಯುದ್ಧವು ಉತ್ತುಂಗದಲ್ಲಿತ್ತು. ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ನಾಶ ಮಾಡಲು ತಮ್ಮ ಕೊನೆಯ ಆಯುಧಗಳನ್ನು ಹಾರಿಸಿದರು. ಜ್ವಾಲೆಗಳು ಆಕಾಶವನ್ನು ಮುಕ್ಕುತ್ತಿದ್ದವು. ಆಗ ಒಂದು ಪವಾಡ ಸಂಭವಿಸಿತು. ಮಹರ್ಷಿ ಉತ್ಸಾಹದಿಂದ ಹೇಳಿದರು. ಇದ್ದಕ್ಕಿದ್ದಂತೆ ಭಯಾನಕ ಶಬ್ದದೊಂದಿಗೆ ಅಗ್ನಿಲಿಂಗದ ಒಂದು ದೊಡ್ಡ ಅಗ್ನಿಸ್ತಂಭವು ಅವರ ನಡುವೆ ಕಾಣಿಸಿಕೊಂಡಿತು. ಅದು 1,000,000 ಸೂರ್ಯರಂತೆ ಹೊಳೆಯಿತು. ಅದಕ್ಕೆ ಆರಂಭ ಅಥವಾ ಅಂತ್ಯವಿಲ್ಲದಂತೆ ತೋರುತ್ತಿತ್ತು. ಅದು ಕೆಳಗೆ ಹೋಗುತ್ತಿತ್ತು. ಭೂಗತ ಲೋಕವನ್ನು ಹರಿದು ಮೇಲೇರುತ್ತಿತ್ತು. ಆಕಾಶವನ್ನು ಹರಿದು ಹಾಕುತ್ತಿತ್ತು. ಅತ್ಯಂತ ಆಶ್ಚರ್ಯಕರ ಸಂಗತಿಯೆಂದರೆ ಬ್ರಹ್ಮ ಮತ್ತು ವಿಷ್ಣುವಿನ ವಿನಾಶಕಾರಿ ಆಯುಧಗಳು ಬೆಂಕಿಯ ಸ್ತಂಭವನ್ನು ಹೊಡೆದಾಗ ಆರಿಹೋದವು. ಉರಿಯುತ್ತಿರುವ ಬೆಂಕಿಯಲ್ಲಿ ಬೀಳುವ ನೀರಿನ ಹಣಿಕಣ ಕಣ್ಮರೆಯಾಗುವಂತೆಯೇ ಆ ಆಯುಧಗಳು ಕಂಬದಲ್ಲಿ ಕರಗಿದವು. ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಯುದ್ಧ ನಿಂತು ಹೋಯಿತು. ಅವರು ಆಶ್ಚರ್ಯದಿಂದ ಕಂಬವನ್ನು ನೋಡಿದರು. ವಿಷ್ಣು ಕೇಳಿದನು, ಇದೇನು? ಇದು ದೇವರು ಅಥವಾ ರಾಕ್ಷಸನಲ್ಲ ಎಂದು ತೋರುತ್ತದೆ. ಈ ಅದ್ಭುತವಾದ ಬೆಂಕಿಯ ರಾಶಿ ಯಾವುದು? ಅವರ ಅಹಂಕಾರ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿರಲಿಲ್ಲ. ಅವರು ತನಿಖೆ ಮಾಡಲು ನಿರ್ಧರಿಸಿದರು. ವಿಷ್ಣು ಹೇಳಿದನು, ಬ್ರಹ್ಮ, ಮೇಲೆ ಹೋಗಿ ಅದರ ತಲೆಯನ್ನು ಹುಡುಕು. ನಾನು ಕೆಳಗೆ ಹೋಗಿ ಅದರ ಬೇರು, ಪಾದಗಳನ್ನು ಹುಡುಕುತ್ತೇನೆ. ಮಹರ್ಷಿ ವಿವರಿಸಿದರು. ಮತ್ತು ವಿಷ್ಣು ತಕ್ಷಣವೇ ಒಂದು ದೈತ್ಯ ಹಂದಿಯ ರೂಪವನ್ನು ಧರಿಸಿದನು. ಕಪ್ಪು ಪರ್ವತದಂತಹ ದೇಹವನ್ನು ಹೊಂದಿರುವ ಹಂದಿ, ಅದರ ಘರ್ಜನೆಯು ನರಕವನ್ನು ಅಲುಗಾಡಿಸುತ್ತದೆ. ಅವನು ವೇಗವಾಗಿ ಕೆಳಕ್ಕೆ ಓಡಿದನು. ಏತನ್ಮಧ್ಯದಲ್ಲಿ ಬ್ರಹ್ಮನು ದೈತ್ಯ ಹಂಸದ ರೂಪವನ್ನು ತೆಗೆದುಕೊಂಡು ಗಾಳಿಗಿಂತ ವೇಗವಾಗಿ ಮೇಲಕ್ಕೆ ಹಾರಿದನು. ಅವರಿಬ್ಬರು ಆ ಅಂತ್ಯವಿಲ್ಲದ ಬೆಂಕಿಯ ಸ್ತಂಭದ ಅಂತ್ಯವನ್ನು ಹುಡುಕಲು ಹೊರಟರು. ಅವರು ಅದನ್ನು ಸುಲಭವಾಗಿ ಅಳೆಯುತ್ತಾರೆಂದು ಭಾವಿಸಿದರು. ಆದರೆ ಅವರು ಏನನ್ನು ಅಳೆಯಲು ಪ್ರಯತ್ನಿಸುತ್ತಿದ್ದಾರೆಂದು ಅವರಿಗೆ ತಿಳಿದಿರಲಿಲ್ಲ. ಪಾಠ: ದೇವರ ಅನಂತತೆಯನ್ನು ಬುದ್ಧಿತ್ತಿ ಅಥವಾ ಶಕ್ತಿಯಿಂದ ಅಳೆಯಲಾಗುವುದಿಲ್ಲ. ಅದನ್ನು ಮಾತ್ರ ಅನುಭವಿಸಬಹುದು. ಸಾವಿರಾರು ವರ್ಷಗಳು ಕಳೆದವು. ವಿಷ್ಣು ನರಕಲೋಕದ ಆಳದಲ್ಲಿ ದಣಿದನು. ಬ್ರಹ್ಮನು ಆಕಾಶದ ಎತ್ತರದಲ್ಲಿ ದಣಿದನು. ಅವರು ಕಂಬದ ಅಂತ್ಯವನ್ನು ಕಂಡುಕೊಂಡರು. ಅಥವಾ ಅವನ ಅಹಂಕಾರ ಕುಸಿಯುವ ಹಂತದಲ್ಲಿದೆಯೇ? ಮತ್ತು ಅವರು ಸೋತಾಗ ಆ ಕಂಬದಿಂದ ಯಾವ ಶಬ್ದ ಬಂದಿತು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ.
ಅಧ್ಯಾಯ 19 ಸೋಲು, ಹತಾಶೆ ಮತ್ತು ಓಂಕಾರದ ಶಬ್ದ. ಸೂತನು ಕಥೆಯನ್ನು ಅದರ ಅತ್ಯಂತ ಹೃದಯಸ್ಪರ್ಶಿ ಹಂತಕ್ಕೆ ತಂದನು. ಅವನು ಹೇಳಿದನು, ಓ ಋಷಿಗಳೇ, ಸಮಯ ಕಳೆದು ಹೋಯಿತು. 100 ವರ್ಷಗಳ ಕಾಲ ವರಾಹ ರೂಪದಲ್ಲಿದ್ದ ವಿಷ್ಣು ಆಳವಾಗಿ ಅಗೆದು ಅಧೋಲೋಕದ ಆಚೆಗೂ ತಲುಪಿದನು. ಆದರೆ ಅವನಿಗೆ ಅಗ್ನಿಲಿಂಗದ ಮೂಲ ಸಿಗಲಿಲ್ಲ. ಅವನ ದೇಹವು ದಣಿದಿತ್ತು, ಅವನ ಶಕ್ತಿ ಕ್ಷೀಣಿಸಿತು. ಮತ್ತೊಂದೆಡೆ ಹಂಸದ ರೂಪದಲ್ಲಿದ್ದ ಬ್ರಹ್ಮ ಮೇಲಕ್ಕೆ ಹಾರುತ್ತಲೇ ಇದ್ದನು. ಅವನು ನಕ್ಷತ್ರಗಣಗಳನ್ನು ದಾಟಿದನು, ಆದರೆ ಅವನಿಗೆ ಸ್ತಂಭದ ಶಿಖರವನ್ನು ನೋಡಲು ಸಾಧ್ಯವಾಗಲಿಲ್ಲ. ಸ್ತಂಭವು ಬೆಳೆಯುತ್ತಲೇ ಇತ್ತು. ಸೂತನು ಹೇಳಿದನು, ಕೊನೆಗೆ ಇಬ್ಬರ ಅಹಂಕಾರಗಳು ಛಿದ್ರಗೊಂಡವು. ಇದು ಸಾಮಾನ್ಯ ಬೆಂಕಿಯಲ್ಲ, ಅದು ಅವರಿಗಿಂತ ದೊಡ್ಡ ಮಹಾಶಕ್ತಿ ಎಂದು ಅವರು ಅರ್ಥಗೊಳಿಸಿದರು. ನಿರಾಸೆಯಾದ ವಿಷ್ಣು ಯುದ್ಧ ನಡೆಯುತ್ತಿರುವ ಸ್ಥಳಕ್ಕೆ ಹಿಂದಿರುಗಿದನು. ಬ್ರಹ್ಮನು ದಣಿದನಾಗಿ ಕೆಳಗೆ ಬಂದನು. ಕೇತಕಿ ಹೂವಿನ ಘಟನೆ ಇನ್ನೂ ಇಲ್ಲಿ ವಿವರಿಸಲಾಗಿಲ್ಲ, ಏಕೆಂದರೆ ಮುಖ್ಯ ಗಮನವು ಅವರ ಸೋಲು ಮತ್ತು ಶಿವನ ಗೋಚರತೆಯ ಮೇಲಿದೆ. ವಿಷ್ಣು ಕೈಗಳನ್ನು ಮುಗಿದು ಬೆಂಕಿಯ ಸ್ತಂಭಕ್ಕೆ ನಮಸ್ಕರಿಸಿದನು. ಅವನು ಭಯಭೀತನಾದನು ಮತ್ತು ಆಶ್ಚರ್ಯಚಕಿತನಾದನು. ನಂತರ ಸ್ತಂಭದ ಒಳಗಿಂದ ಆಳವಾದ ಶಬ್ದವು ಪ್ರತಿಧ್ವನಿಸಿತು. ಅದು ಯಾವುದೇ ಭಾಷೆಯಿಂದ ಬಂದ ಪದವಲ್ಲ, ಅದು ಒಂದು ಶಬ್ದವಾಗಿತ್ತು. ಓಂ. ಮಹರ್ಷಿ ಅದು ಓಂಕಾರನ ಶಬ್ದವೆಂದು ಹೇಳಿದರು. ಆ ಶಬ್ದದಲ್ಲಿ ಆ, ಯು ಮತ್ತು ಎಂ ಎಂಬ 3 ಅಕ್ಷರಗಳು ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು. ಋಷಿಗಳು ಆ ಎನ್ನು ಬ್ರಹ್ಮ ಎಂದು, ಯು ಎನ್ನು ವಿಷ್ಣು ಎಂದು ಮತ್ತು ಎಂ ಎನ್ನು ರುದ್ರ ಎಂದು ಅರ್ಥಗೊಳಿಸಿದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಆ ಸ್ತಂಭವು ಅವರಿಗೆ ಆ ಮೂವರು ನನ್ನಿಂದ ಬಂದವರು ಎಂದು ಹೇಳುತ್ತಿತ್ತು. ವಿಷ್ಣುವಿಗೆ ಪರಮ ಜ್ಞಾನ ಪ್ರಾಪ್ತವಾಯಿತು. ಅವನಿಗೆ ಇದು ಸದಾ ಶಿವನೇ ಎಂದು ಅರ್ಥವಾಯಿತು. ಅವನು ಮಂಡೂರಿ ಯೂರಿ ನಡುಗುವ ಧ್ವನಿಯಲ್ಲಿ ಶಿವನನ್ನು ಸ್ತುತಿಸಲು ಪ್ರಾರಂಭಿಸಿದನು. ಅವನ ಅಹಂಕಾರ ಈಗ ಕಣ್ಣೀರಿನ ರೂಪದಲ್ಲಿ ಹರಿಯುತ್ತಿತ್ತು. ಪಾಠ: ಒಬ್ಬ ವ್ಯಕ್ತಿ ಸೋಲನ್ನು ಒಪ್ಪಿಕೊಂಡು ನಾನು ಎಂಬುದನ್ನು ತ್ಯಜಿಸಿದಾಗ ಮಾತ್ರ ಅವನಿಗೆ ದೇವರ ಧ್ವನಿ ಕೇಳುತ್ತದೆ. ಓಂಕಾರದ ಶಬ್ದದ ನಂತರ ಏನಾಯಿತು? ಆ ಅಗ್ನಿಸ್ತಂಭದಿಂದ ಭಗವಾನ್ ಶಿವನು ಯಾವ ರೂಪದಲ್ಲಿ ಹೊರಹೊಮ್ಮಿದರು? ಅವನಿಗೆ 5 ಮುಖಗಳು ಮತ್ತು 10 ಕೈಗಳಿದ್ದವು. ಆ ದೈತ್ಯ ರೂಪವನ್ನು ನೋಡಿದ ಬ್ರಹ್ಮ ಮತ್ತು ವಿಷ್ಣು ಏನು ಮಾಡಿದರು? ಮತ್ತು ಶಿವನು ತನ್ನನ್ನು ಅವರಿಗೆ ಹೇಗೆ ಪರಿಚಯಿಸಿಕೊಂಡರು? ಮುಂದಿನ ಅಧ್ಯಾಯದಲ್ಲಿ ಕೇಳಿ.